ಮೊಟ್ಟೆ ಸಿಪ್ಪೆಯಿಂದ ಇಷ್ಟೊಂದು ಉಪಯೋಗ ಇದೆಯಾ ಅಂತ ಹೇಳಿ ಕೇಳ್ತೀರಾ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಸಿಪ್ಪೆಯನ್ನು ಅತ್ಯಂತ ಸುಲಭವಾಗಿ ಯಾವ ಥರ ಬಿಡಿಸೋದು ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಮೊಟ್ಟೆ ಸಿಪ್ಪೆನ ಬಿಡಿಸ್ಬೇಕಾದ್ರೆ ಈ ರೀತಿ ಒಂದೆರಡು ಸತಿ ಲೈಟಾಗಿ ನೋಡಿ ನಾವು ಈ ಥರ ಹೊಡ್ಕೊಂಡು ಸಿಪ್ಪೆನ ಸುಲಿತೀವಿ. ಹಾಗೆ ಸುಲಿಯೋದಕ್ಕಿಂತ ನೋಡಿ ಮೊಟ್ಟೆ ಸಿಪ್ಪೆನ ಬಿಡಿಸ್ಬೇಕಾದ್ರೆ ಈ ರೀತಿ ಒಂದು ಸ್ಪೂನನ್ನು ತಗೊಂಡು ಬಿಡಿಸ್ಬಿಟ್ರೆ ಈಸಿಯಾಗಿ ಮೊಟ್ಟೆ ಸಿಪ್ಪೆಯನ್ನು ನೋಡಿ ಈ ವಿಧಾನದಲ್ಲಿ ಬಿಡಿಸ್ಕೊಳ್ಬಹುದು. ಹಾಗೆ ಮೊಟ್ಟೆ ಸಿಪ್ಪೆಯನ್ನು ಬಿಸಾಕೋ ಬದಲಿಗೆ ಈ ರೀತಿ ಮರುಬಳಕೆ ಮಾಡ್ಕೋಬಹುದು. ನೋಡಿ, ಕೆಲವೊಮ್ಮೆ ಉಗುರು ಕಟ್ ಮಾಡೋ ಅಂತ ನೇಲ್ ಕಟರ್ ಏನಾಗುತ್ತೆ, ಮೊಂಡಾಗ್ಬಿಟ್ಟಿರುತ್ತೆ. ಉಗುರು ಕಟ್ ಮಾಡೋಕ್ಕೆ ಹೋದರೆ ಕಟ್ಟೆ ಆಗಲ್ಲ. ಆ ಥರ ಮೊಂಡಾಗಿದೆ ಅಂತಂದರೆ ಈ ರೀತಿ ಮೊಟ್ಟೆ ಸಿಪ್ಪೆಯನ್ನು ನೋಡಿ ಸುತ್ತಲೂ ಕೂಡ ಕಟ್ ಮಾಡ್ಕೊಬರ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನೇಲ್ ಕಟರ್ ಶಾರ್ಪ್ ಆಗುತ್ತೆ, ಹರಿತವಾಗುತ್ತೆ. ನಂತರ ಈಸಿಯಾಗಿ ಉಗುರನ್ನು ಕಟ್ ಮಾಡ್ಕೊಳ್ಬಹುದು. ಅದೇ ರೀತಿ ಕತ್ರಿ ಕೆಲವೊಮ್ಮೆ ಮೊಂಡಾಗಿರುತ್ತೆ. ಕತ್ರಿ ಮೊಂಡಾಗಿದೆ ಅಂತಂದರೆ ಇದೇ ವಿಧಾನದಲ್ಲಿ ನೋಡಿ ಮೊಟ್ಟೆ ಸಿಪ್ಪೆನ ಕತ್ರಿಯಿಂದ ಕಟ್ ಮಾಡಿದ್ರೆ ಕತ್ರಿ ಶಾರ್ಪ್ ಆಗುತ್ತೆ. ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.